ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿಕ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತು ಏನು ಮಾಡ್ತಾ ಇದ್ದೀನಪ್ಪ, ಇವತ್ತು ರೆಸಿಪಿ ಅಂದರೆ ಸ್ವೀಟ್ ಅಂದರೆ ಹೋಳಿಗೆ, ಗೆಣಸಿನ ಹೋಳಿಗೆ ತೊಗೊಂಡಿದ್ದೇನೆ. ಗೆಣಸಿನ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಸಾಫ್ಟಾಗಿ ಬಂದಿದ್ದಾವೆ. ಗೆಣಸಿನಕಾಯಿ ನಾವು ಕುದಿಸ್ಕೊಂಡು ಅಥವಾ ಬಜ್ಜಿ ಎಲ್ಲ ಮಾಡಿ ತಿಂತೇವೆ, ಆದರೆ ಹೋಳಿಗೆ ಮಾಡೋದು ಅಷ್ಟೊಂದು ಗೊತ್ತಿಲ್ಲ. ನಾನು ಒಂಥರ ಡಿಫ್ರೆಂಟಾಗಿ ಹೋಳಿಗೆ ಮಾಡ್ತಾಯಿದ್ದೆ. ಅದು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಒಂದು 2 ಗೆಣಸು ತೊಗೊಂಡಿದ್ದೀನಿ. ಒಂದು ಅರ್ಧ KGಗಿಂತ ಸ್ವಲ್ಪನೇ ಜಾಸ್ತಿ ಇದೆ. ಕ್ಲೀನ್ ಮಾಡಿ ತೊಳೆದು ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ಫ್ರೆಂಡ್ಸ್. ಇದನ್ನು ಈಗ ಏನು ಮಾಡೋದಪ್ಪ ಅಂತಂದರೆ, ಇಲ್ಲಿ ಬನ್ನಿ ನಿಮಗೆ ತೋರಿಸ್ತೀನಿ. ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಪಾತ್ರೆ ಒಳಗಡೆ ಇದನ್ನು ಹಾಕೋತೀನಿ ಫ್ರೆಂಡ್ಸ್. ಕಟ್ ಮಾಡಿ ಹಾಕಿದರೆ ಕಷ್ಟ ಆಗುತ್ತೆ ನಮಗೆ, ಕಟ್ ಮಾಡೋದೆಲ್ಲ ಬೇಡ. ಅದಕ್ಕಾಗಿ ಈ ಥರ ಇಡ್ತೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ. ನೋಡಿ, ನಾನು ಇಲ್ಲಿ ಸ್ವಲ್ಪ ನೀರು ಕೂಡ ಹಾಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ತೇನೆ. ನೋಡಿ, ಒಟ್ಟಿಗೆ ನಾನು 1-1.5 ಚರಿಗೆ ನೀರು ಹಾಕಿದ್ದೇನೆ ಫ್ರೆಂಡ್ಸ್. ಇಲ್ಲಿ ಗ್ಯಾಸ್ ಕೂಡ ಆನ್ ಮಾಡಿದ್ದೇನೆ. ಅದರ ಮೇಲೆ ನಾನು ಬೇಯಿಸಲಿಕ್ಕೆ ಇಡ್ತೇನೆ. ಇದನ್ನು ಸ್ವಲ್ಪ ಬೇಯಿಸ್ಕೊಂಡು ಚೆನ್ನಾಗಿ, ಅಂದರೆ ನಮಗೆ 50% ಗೆಣಸು ಬೇದರೆ ಸಾಕು. ಹೋಳಿಗೆ ತುಂಬ ಚೆನ್ನಾಗಿ ಬರ್ತವೆ. ಗೆಣಸಿನ ಹೋಳಿಗೆ ಮಾಡ್ತಾಯಿದ್ದೀನಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಗೆಣಸಿನ ಹೋಳಿಗೆ ಮಾಡ್ತಾಯಿದ್ದೀನಿ ಇವತ್ತು. ಇದು 50% ಬೇಯಿಸ್ಕೊಂಡು ಈಗ ನೋಡಿ, ನಾನು ಆವಾಗಲೇ ಕುದಿಸಿ ತೆಗೆದೆ ಫ್ರೆಂಡ್ಸ. ಯಾಕೆ ಗೊತ್ತಾ, ಆರಬೇಕಾಗಿತ್ತು. ಅದಕ್ಕಾಗಿ ನೋಡಿ ಇಷ್ಟು ಗಟ್ಟಿ ಕುದ್ದಿದೆ. ಇದ್ರ ಮೇಗಿಂದೆಲ್ಲ ನಾನೀಗ ಸಿಪ್ಪೆ ತಗೊಂಡ್ಬಿಡ್ತೀನಿ. ನೋಡಿ, ಫುಲ್ ಇದ್ರ ಮೇಲಿಂದೆಲ್ಲ ನಾವೀಗ ಸಿಪ್ಪೆ ತೆಗಿಬೇಕು ಚೆನ್ನಾಗಿ. ಗೆಣಸಿನ ಹೋಳಿಗೆಗೆ ತುಂಬ ನಮಗೆ ಬೇಯ್ದ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ. 50% ಗೆಣಸು ಬೇದ್ರೆ ಸಾಕು ನಮಗೆ. ಈಗ ಇದೆಲ್ಲ ಸಿಪ್ಪೆ ತೆಗೆದು ಇಟ್ಕೊತೀನಿ. ನೋಡಿ, ಗೆಣಸನ್ನು ಈ ಥರ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈಗೆಲ್ಲದ್ರದ್ದು ಸಿಪ್ಪೆ. ಇಲ್ಲಿ ಸ್ವಲ್ಪ ನಾನು ಬೆಲ್ಲ ಕೂಡ ಇಟ್ಟಿದ್ದೀನಿ. ಬೆಲ್ಲ ಯಾಕೆ ತೊಗೊಂಡಿದ್ದೀನಪ್ಪ ಅಂದರೆ, ಇದು ಹೂರ್ಣ ನಾವು ರೆಡಿ ಮಾಡ್ಕೋಬೇಕು. ಇಲ್ಲಿ ನಾನು ಬೆಲ್ಲದ ಪಾಕ ಅದು ಏನು ಮಾಡಲ್ಲ ಫ್ರೆಂಡ್ಸ. ಏನು ಗೊತ್ತಾ, ನೋಡಿ ಈ ಥರ ಕೊಬ್ಬರಿ ಹೆರಚು ಮಣಿ ಇರುತ್ತಲ್ಲ, ಅದ್ರ ಮೇಲೆ ನಾನು ಬೆಲ್ಲನ ಈ ಥರ ಹೆರ್ಚ್ಕೊತೀನಿ. ಬೆಲ್ಲನೂ ಇದೇ ಥರ ಹೆರ್ಚ್ಕೊತೇನೆ. ಮತ್ತು ಇದನ್ನು ಕೂಡ ಇದ್ರ ಮೇಲೆ ಇದೇ ಥರ ನಾನು ಹೆರ್ಚ್ತಾ ಹೋಗ್ತೇನೆ. ಈಗ ನೋಡಿ, ನಾನೀಗ ಬೆಲ್ಲವನ್ನು ಎಲ್ಲ ತುರಿದಿದ್ದೀನಿ. ನೋಡಿ, ಬೆಲ್ಲ ಯಾಕೆ ತುರಿದಿವಪ್ಪ ಅಂತಂದರೆ, ಬೆಲ್ಲದಲ್ಲಿ ಕಣ್ಣೀರ ಉಳಿಯೋದಿಲ್ಲ. ತುರ್ಕೊಂಬಿಟ್ರೆ ಈ ಥರ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕಲಿಕ್ಕೆ ಬೇಕಾಗತ್ತೆ ಅಂಥೇಳಿ ಇಲ್ಲಿ ಸೈಡ್ ಇಟ್ಕೋತೀನಿ ಇದನ್ನು ತುರಿದಿರುವಂಥ ಬೆಲ್ಲ ಎಲ್ಲ. ಮತ್ತು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ, ಇದಕ್ಕೆ ನಾನು ಇದ್ರ ಮೇಲೇ ಈಗ ಗೆಣಸು ಕೂಡ ತುರ್ಕೊಂಡ್ಬಿಡ್ತೇನೆ. ಗೆಣಸು ಅದನ್ನು ಕೂಡ ನೋಡಿ ಇದೇ ಥರ ನಾನು ತುರಿತೇನೆ. ಯಾವ ಕಾರಣಕ್ಕೂ ಇದರಲ್ಲಿ ಕಣ್ಣಿ ಉಳಿಯೋಲ್ಲ ನಮಗೆ, ಅಂದರೆ ಹೋಳಿಗೆ ಮಾಡುವಾಗ ಚೆನ್ನಾಗಿರುತ್ತೆ. ಇದನ್ನು ನಾವು ಮಿಕ್ಸಿಗೆ ಹಾಕುವಂಥ ಅವಶ್ಯಕತೆ ಇರಲ್ಲ. ಮತ್ತು ಇನ್ನೊಬ್ರು ಏನು ಮಾಡ್ತಾರೆ, ಇದನ್ನು ಪಾಕ ಮಾಡ್ತಾರೆ. ಪಾಕ ಮಾಡಿದರೆ ನಮಗೆ ಹೋಳಿಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕಾಗಿ ನಾನಿಲ್ಲಿ ಪಾಕ ಮಾಡ್ಕೊಳ್ತಾ ಇಲ್ಲ. ಇದು ಈ ಥರ ಮಾಡಿದರೆ ನಿಮ್ಗೆ ತುಂಬ ಈಸಿ ಆಗುತ್ತೆ ಹೋಳಿಗೆ ಮಾಡಲಿಕ್ಕೆ. ಇದೇ ಥರ ನಾನು ನೋಡಿ ಗೆಣಸು ಹೇಗೆ ಬಿದ್ದಿದೆ, ಎಷ್ಟು ಚೆನ್ನಾಗಿ. ಗೆಣಸು ಕೂಡ ಇದೇ ಥರ ಎಲ್ಲವನ್ನು ತುರಿದ ಮೇಲೆ ಸಿಗ್ತೆ. ನೋಡಿ, ನಾನು ಗೆಣಸು ಕೂಡ ತುರ್ಕೊಂಡೆ ಅಲ್ಲ. ನೋಡಿ ಎಷ್ಟು ಗಟ್ಟಿ ಇದೆ ಗೆಣಸು. ನಮಗೆ ಹೋಳಿಗೆ ಮಾಡಲಿಕ್ಕೆ ಗಟ್ಟಿಯಾಗಿ ಹೂರ್ಣ ಬೇಕಾಗುತ್ತೆ. ನಾನಿಲ್ಲಿ ಮಿಕ್ಸಿನೂ ಮಾಡಲ್ಲ, ಆಣು ಮಾಡಿ ಹಾಕಲ್ಲ, ಇದಕ್ಕೆ ಏನೊಂದು ಮಾಡಲ್ಲ. ಇದೇ ಥರ ಇದಕ್ಕೆ ಎಷ್ಟು ಬೆಲ್ಲ ಬೇಕು ನೋಡಿ ಅಷ್ಟು ಬೆಲ್ಲನ ಹಾಕೋತೇನೆ. ಯಾಕಂದರೆ ಬೆಲ್ಲ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಯಾರು ಕೂಡ. ಗೆಣಸು ಸ್ವೀಟ್ ಇರೋದ್ರಿಂದ, ಗೆಣಸು ತುಂಬ ಸ್ವೀಟ್ ಇರ್ತಾವಲ್ಲ ಒಂದೊಂದು, ಅದಕ್ಕಾಗಿ. ಮತ್ತು ನೀರಾಗಿಬಿಟ್ರೆ ನಮಗೆ ಹೋಳಿಗೆ ಕೂಡ ಚೆನ್ನಾಗಿ ಬರಲ್ಲ. ಈಗ ಇದಕ್ಕೆ ಏಲಕ್ಕಿ ಪುಡಿಯೋದು ಏನನ್ನೂ ಹಾಕಲ್ಲ, ಬೆಲ್ಲ ಮತ್ತು ಗೆಣಸ. ನಾನೀಗ ಇದನ್ನೆಲ್ಲವನ್ನು ಮಿಕ್ಸ್ ಮಾಡ್ಕೋತೇನೆ ಇದೇ ಥರ ಈಗ. ನೋಡಿ, ಯಾಕಂದರೆ ಜಾಸ್ತಿ ಬೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಹಾಕಿದರೆ ಮಿದು ಆದರೆ ನಿಮಗೆ ಹೋಳಿಗೆ ಕೂಡ ಚೆನ್ನಾಗಿ ಆಗಲ್ಲ. ಇದನ್ನೆಲ್ಲ ನಾನೀಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ನೋಡಿ, ಹೂರ್ಣ ಕೂಡ ಎಷ್ಟು ಚೆನ್ನಾಗಿ ಆಯಿತು. ಇಷ್ಟು ನಮಗೆ ಗಟ್ಟಿ ಆದರೆ ಸಾಕು, ಜಾಸ್ತಿ ಬೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಇದು ತುಂಬ ಸ್ವೀಟಾಗಿದೆ, ಚೆನ್ನಾಗಿದೆ. ಈಗ ಇದನ್ನು ನಾನೀಗ ಈ ಥರ ಇಟ್ಬಿಡ್ತೀನಿ. ಇದಕ್ಕೆ ಹಿಟ್ಟು ರೆಡಿ ಮಾಡ್ಕೋಬೇಕಲ್ಲ. ಈಗ ಗೋಧಿ ಹಿಟ್ಟು, ಇಲ್ಲಿ ಮೈದಾ ಹಿಟ್ಟು ಕೂಡ ನಾನು ಬಳಸಲ್ಲ, ಗೋಧಿ ಹಿಟ್ಟನ್ನೇ ಬಳಸ್ತೇನೆ. ಈಗ ಇದನ್ನೆಲ್ಲ
ಇಲ್ಲಿಗೆ ಬಿಡ್ತೇನೆ. ಬಿಟ್ಟು ಗೋಧಿ ಹಿಟ್ಟನ್ನು ನಾದ್ಕೊತೇನೆ. ನೋಡಿ, ಆವಾಗಲೇ ನಾನು ಹೂರ್ಣ ರೆಡಿ ಮಾಡಿ ತೋರಿಸಿದೆ. ಈಗ ಗೋಧಿ ಹಿಟ್ಟು ಹೇಗೆ ಕಲಿಸೋದು ಅಂಥೇಳಿ, ಇಲ್ಲಿ ಮೈದಾ ಹಿಟ್ಟಾಗಲಿ ಯಾವ ಹಿಟ್ಟು ಬಳಸ್ತಾ ಇಲ್ಲ, ಗೋಧಿ ಹಿಟ್ಟು ಮಾತ್ರ. ಅದಕ್ಕೆ ಒಂದು ಚಿಟಿಕೆಯಷ್ಟು ನಾನಿಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೊತೇನೆ. ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ತೇನೆ ಮೇಲೆ ಚೂರು. ಒಬ್ಬಟ್ಟು ತುಂಬ ಚೆನ್ನಾಗಿ ಬರ್ತವೆ. ನೋಡಿ, 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿದೆ. ಈಗ ಇದನ್ನು ನಾನು ಹೋಳಿಗೆಗೆ ಯಾವ ಥರ ಬೇಕು ನೋಡಿ ಆ ಥರ ಹಿಟ್ಟನ್ನು ನಾನಿಲ್ಲಿ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ, ನಾವು ಚಪಾತಿಗೆಲ್ಲ ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್. ಅವಾಗ ನೋಡಿ ಈ ಥರ ಈಗ ನಾನು ಕಲಿಸಿದ್ದೀನಿ. ಇದಕ್ಕೆ ಈಗ ಮೇಲ್ಗಡೆಯಿಂದ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಮತ್ತೆ ಕಲಿಸ್ತೇನೆ. ಸ್ವಲ್ಪ ಅಂಟೋದಿಲ್ಲ ಅಂಥೇಳಿ ಅಷ್ಟೇ ಫ್ರೆಂಡ್ಸ. ನೋಡಿ, ಇಷ್ಟು ಮಿದುವಾಗಿ ಕಲಿಸಿದ್ದೀನಿ. ಈಗ ಒಂದು ಅರ್ಧ ಗಂಟೆ ಇದ್ರ ಮೇಲೆ ಮುಚ್ಚಳ ಮುಚ್ಚಿ ನಾನು ಬಿಟ್ಬಿಡ್ತೀನಿ. ಅರ್ಧ ಗಂಟೆ ಆದ ನಂತರ ನೋಡೋಣ. ನೋಡಿ, ಹಿಟ್ಟಂತೂ ನಾದಿಟ್ಟಿವಿ, ಅದು ನೆನೀಲಿ. ಅಷ್ಟರಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಹೂರ್ಣದ್ದು ಉಂಡೆ ಮಾಡಿಟ್ಕೋತೀನಿ. ಆವಾಗಲೇ ಮಾಡೋಕ್ಕಿಂತ ಈ ಥರ ನಾವು ಮಾಡುವಾಗ ಮಾಡ್ಕೊಳ್ಳೋಕ್ಕಿಂತ ಈ ಥರ ಮೊದಲೇ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಇದೇ ಥರ ನಾನೀಗ ಎಲ್ಲ ಉಂಡೆನೂ ಮಾಡಿಟ್ಕೋತೀನಿ ಚೆನ್ನಾಗಿ. ನೋಡಿ, ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ನಾವು ಉಂಡೆ. ಸಾರಿ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ಹೇಳಿದೆ ನೆನಪಿಲ್ಲ. ಈಗ ಈ ಥರ ನಾವು ಉಂಡೆ ಮಾಡಲಿಕ್ಕೆ ಬರ್ತಾರಾದರೆ ತುರಿಬೇಕು, ಅಂದರೆ ಚೆನ್ನಾಗಿ ಬರ್ತವೆ. ನೀವು ಪಾಕ ಮಾಡಿ ಅಥವಾ ಮಿಕ್ಸಿಗೆ ಹಾಕ್ಲಿಕ್ಕೆ ಹೋದರೆ ಇದು ಯಾವುದೋ ಉಂಡೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ನಾನು ಇದೇ ಥರ ಈಗ ಎಲ್ಲ ಉಂಡೆಯನ್ನು ಮಾಡಿ ಇಟ್ಕೋತೀನಿ. ನೋಡಿ, ಈ ಥರ ನನಗೆ ಉಂಡೆ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ಕನಕ ಕೂಡ ರೆಡಿಯಾಗಿದೆ ಫ್ರೆಂಡ್ಸ. ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ, ಈ ಥರ ನಾವೀಗ ಕೈಗೆ ಎಣ್ಣೆ ಸವರಿಸ್ಕೊಂಡು ಎಷ್ಟು ಬೇಕು ನೋಡಿ ಅಷ್ಟು ಇಲ್ಲಿ ಕನಕ ಹಿಡಿಬೇಕಾಗತ್ತೆ. ಕನಕ ಜಾಸ್ತಿ ತೊಗೊಂಡ್ರೆ ನಿಮಗೆ ಒಳ್ಳೆಯದಾಗಿ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ. ನಾನು ಇದೇ ಥರ ತುಂಬುತ್ತೇವೆ, ನಿಮ್ಗೆ ಇದೇ ಥರ ತೋರಿಸ್ಕೊಡ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಸೈಡು ಎಲ್ಲರೂ ಇದೇ ಥರ ತುಂಬ್ತಾರೆ ನೋಡಿ. ಇಲ್ಲಾಂದರೆ ನೀವು ತಗಡ ಮೇಲೆ ಮಾಮೂಲಿಯಾಗಿ ಮಾಡ್ತೀವಲ್ಲ ಆ ಥರ ಆದರೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ ಉಳ್ಳಿ ಹೇಗೈತೆ. ಇಲ್ಲಿ ಇದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಸ್ವಲ್ಪ ಇಲ್ಲಿ ಎಣ್ಣೆ ಹಚ್ಕೋತೇನೆ. ಎಣ್ಣೆ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕು. ನಿಮ್ಮ ಹತ್ರ ಈ ಥರ ತಗಡಿಲ್ಲ ಅನ್ನೋರು ಹೋಳಿಗೆ ಸೀಟ್ ಮೇಲೆ ಮಾಡ್ಕೋಬೋದು. ಹೋಳಿಗೆ ಸೀಟ್ ಇರುತ್ತಲ್ಲ ಅದ್ರ ಮೇಲೆ ಅದನ್ನು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀವು ಈ ಥರ ಈಗ ಲಟ್ಟಣಿಗೆಯಿಂದ ನಾನಿಲ್ಲಿ ಲಟ್ಟಿಸ್ಕೋತೀನಿ. ನೋಡಿ, ಒಳಗಡೆದು ಹೂರ್ಣ ಈ ಥರ ಬರಬೇಕು ನಮಗೆ, ಅಂದರೆ ಹೋಳಿಗೆ ಹಿಟ್ಟು ಕಮ್ಮಿಯಾಗಿರುತ್ತೆ, ಟೇಸ್ಟಾಗಿ ಬರ್ತವೆ ಫ್ರೆಂಡ್ಸ್. ನಮಗೆ ಎಷ್ಟು ಬೇಕಲ್ಲ ಅಷ್ಟನ್ನು ನಾವಿಲ್ಲಿ ಇದು ಮಾಡ್ಕೋಬೇಕಾಗತ್ತೆ. ನಾನು ಈ ಥರ ಈಗ ಲಟ್ಟಿಸ್ಕೊಂಡಿದ್ದೀನಿ, ಕಾಣ್ತದಲ್ಲ ನಿಮಗೆ. ನೋಡಿ, ಇಷ್ಟು ಚೆನ್ನಾಗಿ ಲಟ್ಸಿದ್ದೇನೆ. ಈಗ ಬೇಯಿಸೋಣ ಬನ್ನಿ. ನೋಡಿ, ತವಾ ಕೂಡ ಕಾದಿದೆ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪನೇ ಇಲ್ಲಿ ಎಣ್ಣೆ ಕೂಡ ಹಾಕ್ತೀನಿ ನಾನು. ನಾವು ಕೈಗೆ ಸ್ವಲ್ಪ ಎಣ್ಣೆ ಹತ್ತಿರೋದ್ರಿಂದ ಎಣ್ಣೆ ಕೈಲೇ ಹಾಕ್ತಾ ಇದ್ದೀನಿ. ನೋಡಿ, ಈಗ ಲಟ್ಟಿಸಿಟ್ಟಿರುವಂಥ ಹೋಳಿಗೆ ಕೂಡ ಹಾಕ್ಕೊಂಡಿರ್ತೀನಿ. ಈ ತಗಡಿಂದ ಆದರೆ ನಮಗೆ ಈಜಿಯಿಂದ ಬಿಡುತ್ತೆ ಚೆನ್ನಾಗಿ. ನೋಡಿ, ಅದೇ ನಿಧಾನಕ ಈ ಥರ ತಗಡಿಂದ ಬಿಡ್ತಾ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಲ್ಲ ಫ್ರೆಂಡ್ಸ. ಇದು ತುಂಬ ತೆಳುವಾಗಬಾರ್ದು, ತೆಳುವಾದರೆ ಈ ಥರ ಕಟ್ಟಾಗುತ್ತೆ. ನೋಡಿ ಮಾಡ್ಕೊಳ್ಳಿ ಚೆನ್ನಾಗಿ. ನಾವು ಯಾವ ಕಡಲೆಬೇಳೆ ಹೋಳಿಗೆ ಮಾಡ್ತೀವಲ್ಲ ಅದೇ ಥರ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ತಿರುಗಿಸಿ ಹಾಕೋತೇನೆ. ನೋಡಿ, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ, ಅಂದರೆ ಸೂಪರಾಗಿ ಬರುತ್ತೆ ಹೋಳಿಗೆ. ತುಂಬ ಅಂದರೆ ರುಚಿ ಕಡಲೆಬೇಳೆ ಹೋಳಿಗೆ ಮಾಡ್ತಿಲ್ಲ ಅದೇ ಥರ ಅಷ್ಟೇ ರುಚಿ ಕೊಡ್ತವೆ. ಗೆಣಸಿನಕಾಯಿ ತಗೊಳ್ಳಲ್ಲಿ ನಾರ ಇರುವಂಥ ಗೆಣಸು ತೊಗೊಳಿಕ್ಕೆ ಹೋಗ್ಬೇಡಿ, ಒಳ್ಳೆ ಸ್ವೀಟ್ ಇರುವಂಥ ಗೆಣಸು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಇದ್ರ ಮೇಲೆ ತುಪ್ಪ ಹಾಕೊಂಡು ತಿಂದರೆ ಅಂತೂ ಮಸ್ತಾಗಿರುತ್ತೆ ನೋಡಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ನೋಡಿ, ಎರಡೂ ಸೈಡಿಗೆ ಚೆನ್ನಾಗಿ ಬೆಂದಿದೆ. ನಾನು ತಕ್ಕೊಂಬಿಡ್ತೇನೆ. ನೋಡಿ, ಗೆಣಸಿನ ಹೋಳಿಗೆ ಯಾವ ಥರ ಬಂದಿದೆ. ಉಳಿದ ಎಲ್ಲವನ್ನು ಮಾಡಿ ತೋರಿಸ್ತೀನಿ. ನೀವೊಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ.
ನೋಡಿ ಗೆಣಸಿನ ಹೋಳಿಗೆ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿ, ಎಷ್ಟು ಮಸ್ತಾಗಿ ಕಾಣ್ತಿರ್ಬೋದಲ್ಲ, ಸಖತ್ತಾಗಿ ಬಂದಿದ್ದಾವೆ, ತುಂಬ ಟೇಸ್ಟಿಯಾಗಿರ್ತವೆ ಫ್ರೆಂಡ್ಸ. ನೋಡಿ ಇಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ. ನೋಡಿ ಒಳಗಡೆ ಹೂರ್ನು ಎಷ್ಟು ಚೆನ್ನಾಗಿ ಟೇಸ್ಟಾಗಿ ಇದ್ರ ಮೇಲೆ ತುಪ್ಪ ಹಾಕೊಂಡು ತಿಂದರೆ ಮಸ್ತಾಗಿರುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.